ಇನ್ನು ಇವತ್ತಿನಿಂದ SSLC ಎಕ್ಸಾಮ್ಸ್ ಕೂಡ ಸ್ಟಾರ್ಟ್ ಆಗಿದೆ. ಬಟ್ ದುರಂತ ಅಂತ ಹೇಳಿದ್ರೆ ಶಿವಮೊಗ್ಗದಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಸಾವಿಗೀಡಾಗಿದ್ದಾರೆ. ಒಬ್ಬ ವಿದ್ಯಾರ್ಥಿ ಆಕ್ಸಿಡೆಂಟ್ನಲ್ಲಿ ಸಾವಿಗೀಡಾಗಿದ್ರೆ, ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನೆ. SSLC ಪರೀಕ್ಷೆಗೆ ಅಂತ ಹೇಳಿ ತೆರಳ್ತಾ ಇದ್ದಂಥ ಒಬ್ಬ ಬಾಲಕಿ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಶಿವಮೊಗ್ಗ ತಾಲೂಕಿನ ಮೂಡಲವಿಠಲಾಪುರದಲ್ಲಿ ನಡೆದಿರುವಂಥ ಒಂದು ಘಟನೆ. ಬಾಲಕಿ ಇವತ್ತು ಎಕ್ಸಾಮ್ ಬರೆಯೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದಾಗ ಜಂಬರಘಟ್ಟದ ನಿವಾಸಿ ಉಮ್ಮೆ ಕುಲ್ಸುಮ್ ಅಂತ ಹೇಳಿ ಈಕೆಯ ಹೆಸರು ದುರ್ಮರಣಕ್ಕೆ ಈಡಾಗಿದ್ದಾಳೆ. SSLC ಪರೀಕ್ಷೆ ಇವತ್ತು ಮೊದಲನೇ ಪೇಪರ್ ಇತ್ತು. ಎಕ್ಸಾಮ್ ಬರೆಯೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ಲು. ಆ ಸಂದರ್ಭದಲ್ಲಿ ಕಾರು ಡಿಕ್ಕಿಯಾದಂಥ ಪರಿಣಾಮದಲ್ಲಿ ಸ್ಥಳದಲ್ಲೇ ಆಕೆಯಲ್ಲಿ ಸಾವನ್ನಪ್ಪಿದ್ದಾಳೆ. ಉಮ್ಮೆ ಕುಲ್ಸುಮ್ ಅಂತ ಹೇಳಿ ಗೊತ್ತಾಗಿದೆ ಈಕೆಯ ಹೆಸರು. ಜಂಬರಘಟ್ಟದ ನಿವಾಸಿ ಈಕೆ. ಎಕ್ಸಾಮ್ ಬರೆಯೋದಕ್ಕೆ ಅಂತ ಹೇಳಿ ತೆರಳ್ತಾ ಇದ್ದಂತಹ ಸಂದರ್ಭದಲ್ಲಿ ರಸ್ತೆ ದಾಟ್ತಾ ಇದ್ದಾಗ ಕಾರು ಡಿಕ್ಕಿ ಹೊಡೆದ ಪರಿಣಾಮವಾಗಿ ಈ ಬಾಲಕಿ ಸಾವನ್ನಪ್ಪಿದ್ದಾಳೆ. ಸೊ ಮತ್ತೊಂದು ದುರ್ಘಟನೆ ಕೂಡ ಶಿವಮೊಗ್ಗದಲ್ಲಿ ಆಗಿರುವಂಥದ್ದು. ನಾವು ಮಾತಾಡ್ತಾ ಇದ್ವಿ, SSLC ಎಕ್ಸಾಮ್ ಬರೆಯೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದಂಥ ಒಬ್ಬ ವಿದ್ಯಾರ್ಥಿನಿಯಲ್ಲಿ ಆಕ್ಸಿಡೆಂಟಲ್ಲಿ ಸಾವನ್ನಪ್ಪಿದ್ರೆ, ಇನ್ನೊಬ್ಬ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನೆ. ಶಿವಮೊಗ್ಗದ ಸಾಗರದಲ್ಲೇ ಆಗಿರುವಂಥದ್ದು. SSLC ಪರೀಕ್ಷೆ ಇವತ್ತು ಬರಿಬೇಕಿತ್ತು. ಆದರೆ ಸಾಗರ ತಾಲೂಕಿನ ಅಂದೊಳ್ಳಿ ಗ್ರಾಮದಲ್ಲಿ ಈತ ಸೂಸೈಡ್ ಮಾಡ್ಕೊಂಡಿದ್ದಾನೆ. ವಿದ್ಯಾರ್ಥಿ ಪರಶುರಾಮ್ ಬಾಬು ಅಂತ ಹೇಳಿ ಈತನ ಹೆಸರು. ನೇಣಿಗೆ ಶರಣಾಗಿದ್ದಾನೆ. ಆನಂದಪುರ KPSC ಶಾಲೆಯಲ್ಲಿ ಈತ ಓದ್ತಾ ಇದ್ದ ವಿದ್ಯಾರ್ಥಿ. ಈತ ಇನ್ನೇನು ಎಕ್ಸಾಮ್ ಬರಿಬೇಕಿತ್ತು. ಬಹುಶಃ ಎಕ್ಸಾಮ್ನಲ್ಲಿ ಆ ಒಂದು ಎಕ್ಸಾಮ್ನ ಟೆನ್ಷನ್ನಿಂದಾಗಿ ಈತ ಈ ರೀತಿಯಾಗಿ ಮಾಡ್ಕೊಂಡಿದ್ದಾನ. ಎಕ್ಸಾಮ್ಗೇನು ಓದಿಲ್ಲ, ಹಾಗಾಗಿ ಎಕ್ಸಾಮ್ ಬರೆಯೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದೇನಾದರೂ ಈತ ಸ್ಟ್ರೆಸ್ ತೊಗೊಂಡ. ಇದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಹೊರಬರಬೇಕಿದೆ. ಈತನ ಪೇರೆಂಟ್ಸ್ ಏನು ಹೇಳ್ತಾರೆ, ಏನಕ್ಕೋಸ್ಕರ ಆಗಿರಬಹುದು ಅನ್ನೋಂಥದ್ರ ಬಗ್ಗೆ ಇನ್ನು ಅವರು ಯಾವುದೇ ರೀತಿಯಾದಂಥ ಒಂದು ಮಾಹಿತಿಯನ್ನು ನೀಡಿಲ್ಲ. ಬಟ್ ಶಿವಮೊಗ್ಗದಲ್ಲಿ ಆಗಿರುವಂಥ ಎರಡೂ ದುರ್ಘಟನೆಗಳು, ಒಂದು ಕಡೆ ಆಕ್ಸಿಡೆಂಟ್ ಆಗಿ ಒಬ್ಬಾಕೆ ಸಾವನ್ನಪ್ಪಿದರೆ, ಈತ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನೆ.